ಇತ್ತು, ಹೋದ ಸಲ ಬಿದ್ದೋಗ್ಬಿಡ್ತು, ಕೆಳಗೆ ಬೀಳ್ತಾ ಇತ್ತು. ಈ ಸಲ ಇಲ್ಲೇ ಆಗಿದೆ, ನಮ್ಮ ಕಾಂಪೌಂಡ್ ಒಳಗಡೆ ನೇರಳೆ ಹಣ್ಣಾಗಿದೆ. ನಾನು ನಮ್ಮ ಎದುರುಗಡೆ ಮನೆಯವ್ರು ಕೇಳಿದ್ರು ನೇರಳೆ ಹಣ್ಣು ಆಗಿದೆಯಾ ಅಂತ. ಇಲ್ಲ ಅಂತ ಅಂದೆ. ಆಮೇಲೆ ಇಲ್ಲಿ ನಿನ್ನೆ ಹೂ ಕೊಯ್ಯಕ್ಕೆ ಬರ್ತೀನಿ, ಅಲ್ಲೊಂದಲ್ಲ ಹಣ್ಣು ಬಿದ್ದಿದೆ, ನಾನು ಮೇಲೂ ನೋಡಲಿಲ್ಲ. ಆಮೇಲೆ ಈಗ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನೇರಳೆ ಹಣ್ಣು ಆಗಿದ್ದಾವೆ ನೋಡು ಅಂತ ಇದ್ದರು. ಇಲ್ಲೇ ಸಿಗುತ್ತೆ, ಒಂದು ಚೇರ್ ಹಾಕ್ಕೊಂಡ್ರೆ ಮೇಲೆ ಆಗಿದ್ದಾವೆ. ಯಾರೂ ಏನು ತಿನ್ನಲ್ಲ, ನಾನೇ ಒಬ್ಬಳು ತಿಂದರೆ ತಿನ್ನಬೇಕು ಅಷ್ಟೇ. ಇದು ಅಷ್ಟು ಚೆನ್ನಾಗಿಲ್ಲ ಹಣ್ಣು, ಅಲ್ಲೊಂದು ಬಿಡುತ್ತೆ, ಅದು ಏಪ್ರಿಲ್ ಮೇ ಟೈಮಲ್ಲೇ ಬಿಟ್ಟು ಖಾಲಿ ಆಗಿಬಿಡುತ್ತೆ. ಸಣ್ಣ ಹಣ್ಣು ಎಷ್ಟು ರುಚಿ ಇರುತ್ತೆ ಗೊತ್ತಾದರೆ. ನನಗೆ ಈ ಸಲ ಹೋಗೋಕ್ಕೆ ಆಗಲಿಲ್ಲ, ತಿನ್ನಲೇ ಇಲ್ಲ ಒಂದು ಹಣ್ಣನ್ನು. ಇದು ಒಂದು ಸ್ವಲ್ಪ ಮಳೆಗಾಲ ಟೈಮು ಮತ್ತು ಅಷ್ಟು ಸ್ವೀಟ್ ಇರೋಲ್ಲ, ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ. ಅಲ್ಲೊಂದು ಮರ ಇತ್ತು, ಮೊನ್ನೆ ಕಡಿದುಬಿಟ್ರು, ಅದು ಚೆನ್ನಾಗಿರ್ತಾಯಿತ್ತು, ಅಲ್ಲಿ ಹೋಗಿ ತಿಂತಾಯಿದ್ದೆ. ನಮ್ಮನೆ ಒಂಥರ ಹಳ್ಳಿ ವಾತಾವರಣದಲ್ಲಿ ಇದ್ದಂಗೆ ಇದೆ. ಮಾವಿನ ಹಣ್ಣಿದ್ದಾವೆ, ನೇರಳೆ ಹಣ್ಣಿದೆ, ಕವಳಿ ಹಣ್ಣಿಂದ ಮಟ್ಟಿ ಅಲ್ಲಿದೆ. ಆದರೆ ನಾನು ಯಾವತ್ತೂ ಹೋಗಿಲ್ಲ, ಈ ವರ್ಷ ತಿನ್ನಲೇ ಇಲ್ಲ ಕವಳಿ ಹಣ್ಣನ್ನು. ಅವತ್ತು ಊರಿಗೆ ಹೋದಾಗ ಅಪ್ಲೋಡಿಗೆ ಹೋದಾಗ ಒಂದು 5-6 ಹಣ್ಣು ತಿಂದು ಬಂದಿದ್ದೆ. ಅವಾಗಿನ್ನೂ ಅಷ್ಟೇ ಶುರು ಆಗಿತ್ತು, ಈಗ ತುಂಬ ಆಗಿರುತ್ತೆ ಅಥವಾ ಮುಗಿತಾ ಬಂತ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮ ಗಿಡದಲ್ಲಿ ಹೂವು ತುಂಬ ಚೆನ್ನಾಗಿ ಬಿಟ್ಟಿದೆ. ಅದು ದಾರದ ಕಟ್ಟಿ ಅದನ್ನು ಫೋಟೋಕ್ಕೆ ಹಾಕೋಣ ಅಂತ ಯೋಚನೆ ಮಾಡ್ತೀನಿ. ಸಂಜೆ ಅನ್ನೋಷ್ಟೊತ್ತಿಗೆ ಅಯ್ಯೋ ಯಾರು ಮಾಡ್ತಾರೆ ಅನಿಸುತ್ತೆ. ಹಾಗೆ ಒಂದಿನೂ ಕಟ್ಟಿಲ್ಲ. ಹೊಸ ಫೋಟೋ ತಂದಿದ್ದೀವಲ್ಲ, ಅದಕ್ಕೆ ಹೂವಿಂದು ಸಣ್ಣ ಹಾರ ಮಾಡಿ ಹಾಕೋಣ ಅಂತ. ನಾನು ಮಂಗಳಗೌರಿ ಪೂಜೆಗೆ ಯಾವಾಗಲೂ ಅದ್ರದ್ದು ಹಾರ ಮಾಡ್ತಾಯಿದ್ದೆ. ಈ ಸಲ ಮಂಗಳಗೌರಿ ಪೂಜೆ ಬರೋದ್ರೊಳಗೆ ಹೂವು ಖಾಲಿಯಾಗುತ್ತೆ. ಅಷ್ಟು ಹೂವು ಬಿಟ್ಟಿದೆ, ತುಂಬ ಬಿಟ್ಟಿದೆ. ಅದರಲ್ಲಿ ರೆಡ್ ಇದೆ, ಪಿಂಕ್ ಇದೆ. ಆದರೆ ರೆಡ್ಡು ಹೋಯಿತು, ಪಿಂಕ್ ಮಾತ್ರ ಇದೆ. ಇದನ್ನು ಕಟ್ಟಬೇಕಿದ್ರೆ ಕಿತ್ತರು. ಪಿಂಕ್ ಇದೆ, ಆದರೆ ಅದು ಅಷ್ಟು ಚೆನ್ನಾಗಿ ಆಗಿಲ್ಲ. ಇನ್ನೊಂದು ಇತ್ತಪ್ಪ ಸಣ್ಣದು, ಅಲ್ಲಿ ಸಾಗರದ ಗಣಪತಿ ದೇವಸ್ಥಾನದ ಹತ್ರ ಹೋದಾಗ ನಾನು ಅದು ಒಬ್ಬರು ಮನೇಲಿ ಕಡ್ಕೊ ಬಂದಿದ್ದೆ. ಅದೊಂದು ಪಾಟಲ್ಲಿತ್ತು, ಅದು ಎಲ್ಲಿ ಅಂತಲೇ ಗೊತ್ತಿಲ್ಲ. ಸುಮಾರು ದಿನ ಆಯ್ತು ನಾನು ನೋಡಿದೆ, ಇವತ್ತೇ ನಂಗೆ ನೆನಪಾಗಿದ್ದು. ಹುಡುಕ್ಬೇಕದು, ಹುಡುಕ್ಬೇಕು ಅಂದರೆ ಅದು ಇಲ್ಲ, ಸತ್ತೋಗಿದೆ ಅಂತಲೇ ಅರ್ಥ. ತುಂಬ ಕಳೆ ಆಗಿದೆ, ಕಳೆ ತೆಗೆಸ್ಬೇಕು. ಅದೇ ನಮ್ಮ ಮನೆಯವರಿಗೆ ಅಂತ ಇದೆ, ಯಾರಾದರೂ ಒಂದು ಹೆಣ್ಣಾಡಿದ್ರೆ ಕರ್ಕೊಂಡು ಬನ್ನಿ ಅಂತ ಇದ್ದೆ. ನಮ್ಮ ಮನೆಯವರು ಇವತ್ತು ಅದೇ ಬೇಗ ಹೋಗಿದ್ದಾರೆ. ಕೆಲಸದವರೇ ಸಿಗ್ತಾಯಿಲ್ಲ. ನಮ್ಮದು ಕೊನೆ ಕೊಯ್ಲು ಮಾಡಿ ಹೋದಾಗಿಂದ ನಮ್ಮ ಮನೆ ಕೆಲಸದವನು ಒಬ್ಬನೇ, ಯಾರೂ ಕೆಲಸದವ್ರಿಲ್ಲ. ಅಷ್ಟು ಜನ ಇದ್ರಲ್ಲ, ಒಬ್ಬೊಬ್ಬರು ಕೆಲಸದವ್ರಿಲ್ಲ. ಕೆಲಸದವ್ರು ಹಿಡಿದು ಕೆಲಸ ಮಾಡಿಸೋಷ್ಟೊತ್ತಿಗೆ ಸಾಕಪ್ಪ ಸಾಕು ಅನ್ನೋ ಥರ ಆಗಿದೆ. ಬೇಗ ಹೋದರು. ನಾನು ಇವತ್ತು 6:15 ಎದ್ದೆ. ನಂಗೆ ನಿದ್ದೆ ಏನಿದೆ ಇವತ್ತು ಯಾಕೋ ಗೊತ್ತಿಲ್ಲ. ನಮ್ಮನೆಯವ್ರು ಏಳು ಅನ್ನಕ್ಕೆ ನಾನು ತಡೀರಿ ಒಂದು ಅರ್ಧ ಗಂಟೆ ಮಲಗ್ತೀನಿ ಅಂದೆ. ಆಮೇಲೆ ಊರಿಗೆ ಹೋಗ್ಲಾ ಅಂತ ಅಂದರು. ಮತ್ತು ಟೀ ಮಾಡಿಕೊಡ್ದೆ ಹೆಂಗೆ ಕಳಿಸೋದು ಅಂತ ಮತ್ತೆ ಎದ್ದು ಬಂದು ಟೀ ಮಾಡಿ ಕೊಟ್ಟೆ. ಅವರು ಊರಿಗೆ ಹೋದರು. ತಿಂಡಿ ಇವತ್ತು ರೊಟ್ಟಿ ಮಾಡ್ಬೇಕಂತೆ ಶ್ರೇಯುಗೆ. ನನಗಂತೂ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಲಿ ಅನ್ನೋದೇ ತಲೆ ಓಡಲ್ಲ. ರೊಟ್ಟಿ ಮಾಡಿ ಸಣ್ಣ ಬದನೆಕಾಯಿದ್ದು ಅವನಿಗೆ ಒಂಥರ ಪಲ್ಯ ಮಾಡಿ ಕೊಡ್ತಾಯಿದ್ದೆ. ಅದು ಮಾಡೋ ತುಂಬ ರಗಳೆ. ಅದನ್ನೇ ಮಾಡು ಮಮ್ಮಿ ಅಂತ ಹೇಳಿದ್ದಾನೆ. ಹಾಗಾಗಿ ಬದನೆಕಾಯಿ ಹೆಚ್ಚಿಗೆ ಇಲ್ಲ, ಮತ್ತು ಅವನು ಅದ್ರ ಹೋಳು ತಿನ್ನಲ್ಲ. ಹಾಗಾಗಿ ಅವನಿಗೆ ಮಾತ್ರ ಮಾಡ್ತೀನಿ. ಅವನಿಗೆ ರಸ ಎಷ್ಟಿದ್ರೂ ಬೇಕು. ಹಾಗಾಗಿ ಅವನಿಗಷ್ಟೇ ಬದನೆಕಾಯಿ ಪಲ್ಯ ಮಾಡಿ, ನಮಗೆ ಹೆಸರುಕಾಳು ಚಟ್ನಿ ಮಾಡಲಾ ಅಂದೆ ನಮ್ಮ ಮನೆಯವರಿಗೆ. ಮಾಡು ಅಂತ ಹೇಳಿದರು. ಬೆಂಡೆಕಾಯಿ ಇಲ್ಲಾಂದರೆ ಬಜ್ಜಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬೆಳಗ್ಗೆದಾಯ್ತಾ, ಇನ್ನು ಮಧ್ಯಾಹ್ನಕ್ಕೇನಂತ. ಮಧ್ಯಾಹ್ನಕ್ಕೆ ಹುರುಳಿ ಸಾರಿದೆ. ಅದೇ ನಮ್ಮ ಮನೆಯವರು ಊಟ ಮಾಡಲ್ಲ. ನಿನ್ನೆ ಹುರುಳಿ ಸಾರು ರಾತ್ರಿ ಎಲ್ಲರೂ ಕುಡಿದ್ರು. ಎಷ್ಟಿದೆಯಾ ನೋಡಬೇಕು. ಎಲ್ಲ ಬಿಸಿ ಮಾಡ್ಕೊಂಡು ಅದಕ್ಕೊಂದು ಚೂರು ಮೊಸರು ಹಾಕ್ಕೊಂಡು ರಾತ್ರಿ ಎಲ್ಲ ಸೂಪ್ ಥರ ಒಂದೊಂದು ಲೋಟ ಕುಡ್ದಿದ್ದಾರೆ. ನಾನು ಕುಡಿದೆ ಒಂದು ಲೋಟ. ಚೆನ್ನಾಗಾಗುತ್ತೆ. ಊಟ ಮಾಡಲಿಲ್ಲ ನಾನು. ಸ್ವಲ್ಪ ಹಸಿ ಹಪ್ಪಳದ ಹಿಟ್ಟಿತ್ತ, ಅದನ್ನೇ ಹೊಯ್ದೆ. ಎಲ್ಲರೂ ಅದನ್ನೇ ತಿಂದರು. ಶ್ರೇಯಿಗೆ ನಾನು ಮಂಡಕ್ಕಿ ಮಾಡಿಕೊಟ್ಟಿದ್ದೆ. ಹಾಗಾಗಿ ಸಂಜೆ ತಿಂಡಿಗೇನು ಹೋಗಲಿಲ್ಲ. ಶ್ರೇಯು ಹುರುಳಿ ಸಾರು ಅನ್ನ ಊಟ ಮಾಡ್ದೆ, ಹುರುಳಿ ಸಾರು ಕುಡ್ದ, ಹಂಗೆ ಮಾಡ್ದೆ. ಇನ್ನೊಂದು ದಿನ ಹುರುಳಿ ಸಾರು ಆಗುತ್ತೇನೋ ಗೊತ್ತಿಲ್ಲ. ಮಾಡು ಅಂದರೆ ಮತ್ತೊಂದು ಸಲ ಮಾಡ್ತೀನಿ. ಮಾಡಿರಲಿಲ್ಲ ನಾನು. ಅವನಿಗೆ ಹೀಟ್ ಬಾಯ್ಲೆಲ್ಲ ಆಗಿತ್ತಾ ಹುರುಳಿ ಸಾರು ಊಟ ಮಾಡಿ. ಹಾಗಾಗಿ ಮಾಡೋಕ್ಕೆ ಹೋಗಿರಲಿಲ್ಲ. ಬೇರೆ ಹೀಗೆ ಏನಾದರೂ ಮಾಡಿ ಕೊಡ್ತಾಯಿದ್ದೆ. ಇನ್ನೇನು ಹೋಗೋ ದಿನ ಬಂದೇ ಹೋಯಿತು. ಈ ವಿಡಿಯೋ ಬರೋಷ್ಟೊತ್ತಿಗೆ ಅವನಿಗೇನು ಹೋಗೋ ಟೈಮಲ್ಲೇ ಹಾಕ್ತೀನೋ ಏನೋ ನನಗೂ ಗೊತ್ತಿಲ್ಲ. ಈ ತಿಂಗಳ ಎಂಡಿಗೆ ಬಿಡೋದಕ್ಕೆ ಹೇಳಿದ್ದಾರೆ. ಅದೇ ನಮ್ಮ ಮನೆಯವರು ನಾನು ದಿನ ಎಷ್ಟು ದಿನ ಇದೆ ಅಂತ ಇವತ್ತು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ವಿ. ಶ್ರೇಯು ಒಂದಿನ ಲೇಟಾಗಿ ಹೋಗೋಣ ಅಂತಲೂ ಅನ್ನಂತವ್ರು ಡ್ಯಾಡಿಗೆ. ಇಲ್ಲ ಮಗ, ಅವ್ರು ಹೇಳಿರೋ ಡೇಟಿಗೆ ಹೋಗೋಣ ಅಂತ. ಟೈಮ್ ಬೆಳಗ್ಗೆ 9 ಗಂಟೆಗೆ ಕೊಟ್ಟಿದ್ದಾರೆ. ಆ ಟೈಮಿಗೆ ಹೋಗಲ್ಲ ನಾವು. ಫೋನ್ ಮಾಡ್ಕೊಂಡು ಒಂದು ಸ್ವಲ್ಪ ಲೇಟಾಗಿ ಊಟ ಗೀಟ ಮಾಡಿ 2-2:30 ಹಂಗೆ ಬಿಟ್ಟು ಬರ್ತೀವಿ. ಆ ಡೇಟಿಗಂತೂ ಕಳಿಸ್ಲೇಬೇಕಾ. ಹಾಗಾಗಿ ಅದೇ ಆ ಮೆಸೇಜ್ ಬಂದಾಗಿಂದ ಒಂಥರ ಬೇಜಾರು ಥರ ಅನ್ನಿಸ್ತಾ ಇದೆ. ಕಳಿಸ್ಬೇಕಲ್ಲಪ್ಪ ಅಂತ. ಏನೋ ಮಾಡೋಕ್ಕಾಗಲ್ಲ. ಅದು ಈ ಸಲ 10th ಬೇರೆನಾ. ಹಾಗಾಗಿ ಸ್ವಲ್ಪ ಓದು ಅಂತ ಪದೇ ಹೇಳಬೇಕು.
ಅವ್ರ ಕ್ಲಾಸ್ ಟೀಚರ್ ನಂಬರು ಇಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋದ ಸಲ ಪಾಪ ತುಂಬ ಹೆಲ್ಪ್ ಮಾಡಿದರು ಮೇಡಮ್ಮು. ಈ ಸಲ ಯಾರು ಅಂತ ಇನ್ನೂ ಗೊತ್ತಿಲ್ಲ. ಅವ್ರದ್ದು ಆದಮೇಲೆ ಅವ್ರದ್ದು ನಂಬರ್ ಇಸ್ಕೊಂಡು ಬರ್ತೀವಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಮ್ಮನೆಯವರೆಲ್ಲ ಕಸ ಹೊಡೆದಿದ್ದಾರೆ. ನಿನ್ನೆ ತುಂಬ ಗಾಳಿ ಮಳೆ ಕಮ್ಮಿ, ಗಾಳಿ ಜಾಸ್ತಿ. ಅಲ್ಲಿ ಇದ್ರದ್ದು ಹೆರೆ ಕೂಡ ಬಿದ್ದಿದೆ, ಹಲಸಿನ ಮರದ ಹೆರೆ ಕೂಡ ಕಟ್ಟಾಗಿ ಬಿದ್ದಿದೆ. ತುಂಬ ಕಸ ಇತ್ತು, ನಂಗೆ ಗೊತ್ತಿಲ್ಲ. ನಾನು ಹೇಳೋದ್ರೊಳಗೆ ನಮ್ಮನೆಯವರು ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಿದ್ದಾರೆ. ನಾವು ಒಳಗಡೆ ಎಲ್ಲ ಕಸ ಹೊಡ್ಕೊಂಡೆ. ಅವ್ರು ನಮ್ಮನೆಯವ್ರು ಹೋಗಿ ತುಂಬ ಟೈಮ್ ಆಯಿತು. ಬಾಗಿಲು ನೀರು ಹಾಕೋಣ ಅಂತ ಬಂದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾನು ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಬರೋಷ್ಟೊತ್ತಿಗೆ ತುಂಬ ಟೈಮೇ ಆಗೋಯ್ತು. ನಮ್ಮನೆಯವರು ಟೀ ಕುಡ್ದೀಯಾ ಅಂತ ಫೋನ್ ಮಾಡಿದ್ರು. ಇಲ್ಲ ರೀ, ಟೀ ಕುಡಿತೀನಿ ಇವಾಗ ಅಂತ ಅಂದೆ. ನಮ್ಮನೆಯವ್ರು ಹಂಗೆ ಹೇಳಿದ ತಕ್ಷಣ ನನಗೆ ಟೀ ಕುಡಿಬೇಕು ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಆದರೆ ನಾನು ಮುಖ್ಯವಾಗಿರೋದು ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡ್ರೆ ನೆಮ್ಮದಿಯಾಗಿ ಟೀ ಕುಡಿಬಹುದು ಅಂತ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ, ಶ್ರೇಯು ಬಿಟ್ಟ ಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಯಾವಾಗಲೂ ಏನು ಗೊತ್ತಾ, ನಿಜ ಹೇಳಿದ್ರೆ ಜನರಿಗೆ ಇಷ್ಟ ಆಗಲ್ಲ. ನಾನು ನಿಜ ಹೇಳೋದೇ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ, ನಾನು ಹಾಕಿರೋ ವೀಡಿಯೋನ ಲೇಟಾಗಿದೆ ಅಂತ ಹೇಳಿದ್ರೇ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ನಾನು ಸುಳ್ಳು ಹೇಳೋಕ್ಕೆ ನಂಗೆ ನಿಜ ಬರಲ್ಲ. ನಾನು ಇರೋದನ್ನ ಇದ್ದ ಹಾಗೇ ಹೇಳ್ತೀನಿ. ನಾನು ನಿಮಗೆ ಹೇಳ್ಬೋದು, ಇದು ನೆನ್ನೆ ತೆಗ್ದಿರೋ ವೀಡಿಯೋ ಅಂತ ಹೇಳಿದ್ರೆ ನಿಮಗೆ ಗೊತ್ತೂ ಆಗಲ್ಲ, ಏನೂ ಆಗಲ್ಲ. ಆದರೆ ನಾನು ಆ ಥರ ಹೇಳಲ್ಲ. ನಾನು ಇರೋದನ್ನ ಒಪ್ಕೊಂಡು ಹೇಳ್ತೀನಿ. ಅದೇ ಕೆಲವೊಬ್ಬರಿಗೆ ಕಷ್ಟ ಆಗಿಬಿಟ್ಟಿದೆ. ಅದೇನೋ ಗೊತ್ತಿಲ್ಲ. ನಿಮಗೆ ಕಂಟಿನ್ಯೂಟಿ ಇರುತ್ತೆ, ಆದರೆ ನನಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಯೂಟ್ಯೂಬ್ ನಡೆಸೋದಿದೆಯಲ್ಲ, ನೀವು ಅಂದ್ಕೊಂಡಿರೋಷ್ಟು ಯಾವುದು ಈಸಿ ಅಲ್ಲ. ಆದರೂ ನಾನು ಇವಾಗ ಮಧ್ಯ ಒಂದೊಂದು ದಿನ ಸ್ಕಿಪ್ ಮಾಡ್ತಾಯಿದ್ದೀನಿ. ನಾನೇನಾದರೂ ಯೂಟ್ಯೂಬಲ್ಲಿ ಆ ಥರ ಕಂಟಿನ್ಯೂಟಿ ಇಲ್ಲ ಅಂದರೆ ಚಾನಲ್ ರನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಇವಾಗಲೇ ಗೊತ್ತಿಲ್ಲ ಯಾಕೋ ನನ್ನ ವೀಡಿಯೋಸು ತುಂಬ ಕಮ್ಮಿ ಆಗ್ತಾಯಿದೆ. ಕೆಲವೊಬ್ಬರು ನನಗೆ ಕೇಳ್ತಾರೆ, ನೀವು ವೀಡಿಯೋ ಹಾಕಲ್ವಾ ಅಂತ ಹೇಳಿ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಾನು ಹಾಗೆ ವೀಡಿಯೋನ ಇವಾಗ ಒಂದು ಸ್ವಲ್ಪ ದಿನ ಆಯಿತು ಅಷ್ಟೇ. ಸಂಡೇ ಒಂದಿನ ನಾನು ಸ್ಕಿಪ್ ಮಾಡ್ತೀನಿ. ಎವ್ರಿ ಡೇ ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ಒಂದ್ಸಲ ಯೂಟ್ಯೂಬಲ್ಲಿ ಬಗ್ ನಡೆಯುತ್ತೆ ಅಂತಾರೆ, ಆದರೆ ನನಗೆ ತುಂಬ ದಿನ ಆಯಿತು ವ್ಯೂಸು ಡೌನ್ ಆಗಿ. ಯಾಕೆ ಅಂತ ಗೊತ್ತಿಲ್ಲ. ಕೆಲವೊಬ್ಬರಿಗೆ ನೋಟಿಫಿಕೇಷನ್ ಹೋಗ್ತಾ ಇಲ್ವೋ ಏನೋ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಸ್ವಲ್ಪ ವ್ಯೂಸ್ ಸ್ವಲ್ಪ ಅಲ್ಲ, ತುಂಬಾ ಕಮ್ಮಿ ಆಗ್ತಾಯಿದೆ. ಕಮ್ಮಿ ಆದಾಗ ನಾವು ಹಾಕಿರೋ ಎಫರ್ಟ್ಗೆ ಏನೂ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಆ ಎಫರ್ಟ್ನ ನಾವು ಬಿಡಬಾರ್ದು. ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನಾವು ಏನಾದರೂ ಒಂದು ಗ್ರೋ ಆಗೋದಕ್ಕೆ. ಯಾವಾಗ ಕ್ಲಿಕ್ ಆಗ್ತೀವೋ ಗೊತ್ತಿಲ್ಲ, ಆಗದೇನೂ ಇರಬಹುದು, ಆಗಲೂಬಹುದು. ಆದರೆ ಹೋಪ್ ಫಾರ್ ದ ಬೆಸ್ಟ್ ಅಂತಾರೆ ಗೊತ್ತಾ, ಆ ಥರ ನಾವು ಸ್ವಲ್ಪ ಕಾಯ್ತಾ ಇರಬೇಕಾಗುತ್ತೆ. ಮತ್ತು ಯೂಟ್ಯೂಬಲ್ಲಿ ಲಕ್ಕು ಕೂಡ ಮ್ಯಾಟ್ರ್ ಆಗುತ್ತೆ ಅನಿಸುತ್ತೆ. ಕೆಲವೊಬ್ರದ್ದು ಲಕ್ಕು ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ವ್ಯೂಸ್ಗಳು ಅದು ಇದು ಎಲ್ಲ ಬರುತ್ತೆ. ಕೆಲವೊಬ್ರು ಸ್ಟ್ರಗಲ್ ಮಾಡ್ತಾನೇ ಇರಬೇಕಾಗುತ್ತೆ. ನೋಡೋಣ ಯಾವ ಥರ ದೇವ್ರು ಕಂಡುಬಿಡ್ತಾನೋ ಅಥವಾ ಇದೇ ಥರ ಮುಂದುವರಿಯುತ್ತೋ ಗೊತ್ತಿಲ್ಲ. ಆದರೆ ಹೋಪ್ ಮಾತ್ರ ಬಿಡಬಾರ್ದು ಅಷ್ಟೇ. ನಾನು ಹಾಗೆ ಅಂದ್ಕೊಂಡು ಇಷ್ಟು ವರ್ಷ ನಡೆಸ್ತಾ ಇದ್ದೀನಿ. ಶ್ರೇಯುಗೆ ಇದು ತುಂಬ ಇಷ್ಟ, ಬದನೆಕಾಯಿ ಪಲ್ಯ. ತುಂಬ ದಿನದಿಂದ ಮಾಡು ಮಮ್ಮಿ ಅಂತ ಇದ್ದ. ಹಾಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಗುರೆಳ್ ಪುಡಿ ಕೂಡ ಖಾಲಿಯಾಗಿತ್ತು. ಗುರೆಳ್ ಪುಡಿನೂ ನಾನು ಮಾಡಿಕೊಂಡೆ. ಒಂದು ಶೇಂಗಾ, ಅರ್ಧ ಎಳ್ಳು, ಅರ್ಧ ಕುರೆಶೆಣ್ಣೆ ಎಳ್ಳು, ಬಿಳಿ ಎಳ್ಳು ಹಾಕಿದ್ದೀನಿ. ಆನಂತರ ಪುಟಾಣಿ ಒಂದು ಅರ್ಧ ಲೋಟದಷ್ಟು, 1 ಲೋಟ ಶೇಂಗಾ ಹಾಕಿ ಅದನ್ನು ನಾನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿ ನಾನೊಂದು ಬಾಕ್ಸಿಗೆ ಹಾಕಿ ಹೊರಗಡೆನೇ ಇಡ್ತೀನಿ. ನೀವು ಫ್ರಿಜ್ಜಲ್ಲೂ ಕೂಡ ಇಡ್ಬೋದು. ನಾನು ತುಂಬ ಮಾಡ್ಕೊಳ್ಳಲ್ಲ. ಇವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟಷ್ಟು ಮಾತ್ರ ನಾನು ಮಾಡ್ಕೊತೀನಿ. ಇದು ರೆಸಿಪಿ ಶೇರ್ ಮಾಡೋಣ ಅಂತ ಇದ್ದೆ, ಯಾವುದೋ ಟಾಪಿಕ್ ಬಂತು, ಹಾಗೆ ಅದನ್ನು ನಾನು ಮಾತಾಡ್ತಾ ಇದು ಮಾಡಿಬಿಟ್ಟೆ. ನಾನು ರುಬ್ಬೋದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ ಇದನ್ನು ನಾನು ತರಿಯಾಗಿ ರುಬ್ಕೊಂಡು ಅದನ್ನು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರು ಪುಡಿ, ಅಚ್ಕಾರದ ಪುಡಿ, ಹಾಗೆ ಗುರೆಳ್ ಪುಡಿ ಒಂದು 4 ಚಮಚ, ಉಪ್ಪು, ಹುಳಿ, ಬೆಲ್ಲ ಎಲ್ಲದನ್ನು ಹಾಕಿ ಇದನ್ನು ನಾನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಬದನೆಕಾಯಿ ಈ ಥರ ಬದನೆಕಾಯಿ ಆಗಬಾರ್ದು, ಸಣ್ಣ ತುಂಬಿದ ಬದನೆಕಾಯಿ ಅಂತ ಮಾಡ್ತಾರಲ್ವ, ಆ ಥರ ಸಣ್ಣ ಬದನೆಕಾಯಿ ಆದರೆ ಅದ್ರ ಒಳಗಡೆ ತುಂಬಿ ಮತ್ತೆ ಒಗ್ಗರಣೆ ಹಾಕಿ ಅದನ್ನು ಮತ್ತೆ ಬೇಯಿಸಬೇಕಾಗುತ್ತೆ. ಸ್ವಲ್ಪ ಇದು ಪ್ರೊಸೆಸ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಇದನ್ನು ಮಾಡೋದು ಕಮ್ಮಿ.
ಆದರೆ ಶ್ರೇಯು ಮಾಡು ಅಂತ ಒತ್ತಾಯ ಮಾಡಿದ್ದಕ್ಕೆ ನಾನು ಇವತ್ತು ಪಾಪ ಮಾಡಿ ಕೊಡ್ತಾ ಇದ್ದೀನಿ. ತುಂಬ ಕೆಲಸ ಆಗುತ್ತೆ ಇದನ್ನು ಮಾಡಬೇಕಿದ್ರೆ, ಹಾಗಾಗಿ ತುಂಬ ಕೆಲಸ ಇತ್ತಲ್ವ, ಅದಕ್ಕೆ ನಾನು ಟೀ ಕುಡಿಯೋಕ್ಕೇನು ಹೋಗಲಿಲ್ಲ. ಮಾಡಿ ಇಟ್ಕೊಂಡಿದ್ದಲ್ಲ, ನಾವೇನಾದರೂ ಬದನೆಕಾಯಿ ಒಳಗಡೆ ತುಂಬ್ತೀವಿ ಅನ್ನೋದಾದರೆ ಆ ಬದನೆಕಾಯಿ ಒಳಗಡೆ ತುಂಬಿಬಿಟ್ಟು ಈ ಥರ ಮತ್ತೆ ಅದನ್ನು ಇನ್ನೊಂದು ಸಲ ಒಗ್ಗರಣೆ ಹಾಕಿ, ಬೇಕಾದ್ರೆ ಇದಕ್ಕೂ ನೀವು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬೋದು. ನಾನು ಫಸ್ಟೇ ಈರುಳ್ಳಿ ಹಾಕಿರೋದ್ರಿಂದ ಈರುಳ್ಳಿ ಏನು ಹಾಕಿಲ್ಲ. ಈ ಥರ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ನಾನು ಒಗ್ಗರಣೆಯಲ್ಲಿ ಒಂದು ಸಲ ಬೇಯಿಸ್ಕೊಂಡು ಆನಂತರ ಮತ್ತೆ ಒಂದು ಸಲ ಖಾರ ಎಲ್ಲ ಬೇಯಿಸ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತೀನಿ. ಬದನೆಕಾಯಿ ಒಳಗೆ ತುಂಬದಿದ್ದರೆ ಈ ಟೈಮಲ್ಲಿ ಬದನೆಕಾಯಿ ಒಳಗಡೆ ತುಂಬಿಬಿಟ್ಟು ಆ ಒಗ್ಗರಣೆ ಮೇಲೆ ಹಾಗೆ ಇಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಒಗ್ಗರಣೆಯಲ್ಲಿ ಬೇಯಿಸಿ ಆನಂತರ ಕುಕ್ಕರ್ ಮುಚ್ಚಳ ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿದ್ರೆ ಎಣ್ಗಾಯಿ ಪಲ್ಯ ರೆಡಿ ಆಗುತ್ತೆ. ಇದೇ ಥರ ನೀವು ಹೀರೆಕಾಯಿ ಮತ್ತು ದೊಡ್ಡ ಮೆಣಸಿಕಾಯಲ್ಲಿ ಕೂಡ ಮಾಡ್ಬೋದು. ಶ್ರೇಯುಗೆ ತುಂಬ ಅಂದರೆ ತುಂಬ ಇಷ್ಟ ಈ ಪಲ್ಯ. ನನಗೆ ಅಷ್ಟೊಂದು ಈ ಪಲ್ಯ ಅಷ್ಟು ಇಷ್ಟ ಆಗಲ್ಲ, ಯಾಕೋ ಏನೋ ಗೊತ್ತಿಲ್ಲ. ನನಗೆ ಹಸಿರು ಬದನೆಕಾಯಿ ಪಲ್ಯ ಮಾಡ್ತೀನಲ್ಲ, ಎಣ್ಗಾಯಿ ಪಲ್ಯ, ಅದು ಇಷ್ಟ ಆಗುತ್ತೆ. ಹೀರೆಕಾಯಿ ಪಲ್ಯ ತಿನ್ನಬೇಕು ಅಂತ ತುಂಬ ಅನಿಸಿತ್ತು. ಮೊನ್ನೆ ಇಲ್ಲಿ ತರಕಾರಿ ಮಾರೋದಕ್ಕೆ ಬಂದಾಗ ಹೀರೆಕಾಯಿ ಇತ್ತು. ನಾನು ಅಲ್ಲಿಗೆ ಹೋಗಿ ತರೋರು ಯಾರು ಅಂತ ಹೇಳಿ ನಾನು ಹೋಗಲಿಲ್ಲ. ಒಗ್ಗರಣೆಲೆಲ್ಲ ಒಂದು ಸಲ ಬದನೆಕಾಯಿ ಬೆಂದ ನಂತರ ಖಾರನ ಹಾಕಿದ್ದೀನಿ. ಶ್ರೇಯು ಏನಿದ್ರಲ್ಲಿ ಒಂದು ಬದನೆಕಾಯಿ ಹೋಳು ತಿನ್ನಲ್ಲ, ಅವ್ನು ತಿನ್ನೋದು ಪೂರ್ತಿ ರಸ. ಅದಕ್ಕೆ ನಾನು ಹೆಚ್ಚಿಗೆ ಬದನೆಕಾಯಿ ಹೋಳು ಹಾಕಿಲ್ಲ, ಒಂದು ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. ಆನಂತರ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿದ್ರೆ ಪಲ್ಯ ರೆಡಿ ಆಗುತ್ತೆ. ಈ ಟೈಮಲ್ಲಿ ನೀರು ಹಾಕ್ತೀವಲ್ವ, ನೀವು ಬೇಕಿದ್ರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು, ಹುಳಿ, ಖಾರ ಏನಾದರೂ ಬೇಕು ಅಂತ ಅನಿಸಿದ್ರೆ ಒಂದು ಚೂರು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ತೀನಿ. ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ, ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಶ್ರೇಯುಗೆ ತುಂಬ ಇಷ್ಟ ಇದು. ಅವನು ಒತ್ತಾಯಕ್ಕೆ ನಾನಿವತ್ತು ಅದನ್ನು ಮಾಡಿದೆ. ಹಾಗೆ ರೊಟ್ಟಿ ಹಿಟ್ಟು ಕೂಡ ಆರಿತ್ತು, ಅದನ್ನು ಕೂಡ ನಾದಿ ಎಲ್ಲ ಇಟ್ಕೊಂಡಿದ್ದೆ. ಈಗ ಉಳ್ಳೆಗಳನ್ನ ನಾನು ಮಾಡ್ತಾಯಿದ್ದೀನಿ. ಗುರೆಳ್ ಪುಡಿನೂ ಅಷ್ಟೇ ನಾನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊತಾ ಇದ್ದೆ. ಮೊನ್ನೆ ಹೆಂಗೋ ಮಿಸ್ ಆಗಿ ಗಾಜಿನ ಬಾಟ್ಲದ್ದು ಮೇಲ್ಗಡೆ ಮುಚ್ಚಳ ಒಡೆದು ಹೋಗ್ಬಿಡ್ತು, ಹಾಗಾಗಿ ಅದನ್ನು ತೆಗೆದೆ. ಈ ಸಲ ಶ್ರೇಯುನ್ ಬಿಡಕ್ಕೆ ಹೋದಾಗ ತೊಗೊಬರ್ಬೇಕು ಒಂದು ಸ್ವಲ್ಪ ಗಾಜಿನ ಬಾಟ್ಲುಗಳು ಅಂತಲೂ ಅಂದ್ಕೊಂಡಿದ್ದೀನಿ. ಹಾಗೆಯೇ ಹೆಸರು ಕಾಳು ಮತ್ತು ಹಸಿಮೆಣಸನ್ನು ಹುರಿದಿಟ್ಟಿದ್ದೆ. ಅದಕ್ಕೆ ನಾನು ಉಪ್ಪು, ಹುಳಿ, ಒಂದು ಸ್ವಲ್ಪ ಕಾಯಿ, ಆನಂತರ ಕರಿಬೇವು, ಕೊತ್ತಂಬರಿ ಸೊಪ್ಪು, ಚೂರು ಬೆಲ್ಲ ಹಾಕಿ ಇದನ್ನು ಕೂಡ ನಾನು ಮಿಕ್ಸಿ ಮಾಡಿ ಇದಕ್ಕೊಂಚೂರು ನೀರು ಸೇರಿಸ್ತೀನಿ. ಇದಕ್ಕೆ ಆನಂತರ ಹಸಿ ಈರುಳ್ಳಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳು ಚಟ್ನಿ ರೊಟ್ಟಿಗೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಅನ್ನದ ಜೊತೆ ನಂಚ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಆದರೆ ಇವತ್ತು ನಾನು ಮಾಡಿದ್ದು ತುಂಬ ಖಾರ ಆಗಿಬಿಟ್ಟಿತ್ತು, ತಿನ್ನೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಖಾರ ಇತ್ತು. ನಾನೇ ಸ್ವಲ್ಪ ಖಾರ ಬೇಕು ಅಂತ ಮಾಡಿದೆ, ಆದರೆ ಖಾರ ತುಂಬ ಆಗಿಬಿಟ್ಟಿತ್ತು. ನೋಡಿ, ನಮ್ಮ ಶ್ರೇಯು ಒಂದಾದರೂ ಹೋಳು ಹಾಕ್ಕೊಂಡಿದ್ದಾನ ಅಂತ ಹೇಳಿ ಅವನು ಪೂರ್ತಿ ರಸನೇ ಹಾಕ್ಕೊಳ್ಳೋದು. ಅವನು ಕೂಡ ಎದ್ದು ಬಂದ. ಈಗ ಅವನಿಗೂ ಕೂಡ ತಿಂಡಿ ಕೊಟ್ಟೆ, ಟೈಮ್ ತೋರಿಸೋಣ ಅಂದ್ಕೊಂಡೆ, ಟೈಮೇ ಕಾಣಲಿಲ್ಲ. ಎಷ್ಟಾಗಿತ್ತು ಅಂತ ನನಗೂ ಕೂಡ ನೆನಪು ಇಲ್ಲ. ಅವನು ತಿಂಡಿ ತಿಂತಾ ಇದ್ದ, ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಇಬ್ಬರಿಗೂ ಒಟ್ಟಿಗೆ ತಿಂಡಿ ಕೊಡ್ತಾ ಇದ್ದೀನಿ. 2 ಹಂಚಿಟ್ಬಿಟ್ಟು ರೊಟ್ಟಿನ ಮಾಡ್ತಾ ಇದ್ದೀನಿ. ಕೆಲಸ ಲೇಟ್ ಆಯ್ತು, ಯಾಕೋ ಗೊತ್ತಿಲ್ಲ. ಚಟ್ನಿ ತುಂಬ ಖಾರ ಆಗಿಬಿಟ್ಟಿತ್ತು. ಏನೋ 1-2 ತುತ್ತು ತಿನ್ನೋದಕ್ಕೂ ನಂಗೆ ತಡ್ಕೊಳಕ್ಕೆ ಆಗಿಲ್ಲ. 1-2-3 ಸಲ ಸೀನು ಬಂತು, ಥಂಡಿ ಆದಂಗೆ ಆಗಿಬಿಡ್ತು. ರೊಟ್ಟಿ ಇವತ್ತು ಸುಮಾರು ಉಳಿದಿದ್ದಾವೆ. ರೊಟ್ಟಿ ತುಂಬ ಚೆನ್ನಾಗಾಗಿತ್ತು ಇವತ್ತು. ಸ್ವಲ್ಪ ಹಿಟ್ಟು ಕಮ್ಮಿ ಆಗಿತ್ತು, ಸುಮಾರು ಉಳಿದ್ಬಿಟ್ಟಿದ್ದಾವೆ. ಸಂಜೆಗೂ ಆಗಿ ನಾಳೆಗೂ ಆಗಷ್ಟು ರೊಟ್ಟಿ ಉಳಿದಿದ್ದಾವೆ. ನಾಳೆ ಆಗಲ್ಲ, 1-2-3 ರೊಟ್ಟಿ ಉಳಿಬೋದು. ಸಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೆನ್ನೆದ ಜೋ ಸೊಪ್ಪಿನ ಸಾರಿದೆ, ಚೂರೇ ಇದೆ, ಸ್ವಲ್ಪ ಇದೆ, ಅದನ್ನು ಬಿಸಿಗಿಟ್ಟಿದ್ದೀನಿ. ಮಾವಿನ ಹಣ್ಣಿನ ಸಾರಿದೆ, ಅದನ್ನು ಬಿಸಿಗಿಟ್ಟಿದ್ದೀನಿ. ಹುರುಳಿ ಸಾರಿದೆ, ಅದನ್ನು ಬಿಸಿಗಿಟ್ಟಿದ್ದೀನಿ. 3 ಥರ ಸಾರಿದ್ರು ಇನ್ನೂ ಒಂಥರ ಸಾರು ಬೇಕು ನಮ್ಮ ಮನೇಲಿ. ಅದೇ ಸ್ವಲ್ಪ ಮಜ್ಜಿಗೆ ಹುಳಿ ಮಾಡಲಾ ಅಂತ ಅಂದ್ಕೊತಾ ಇದ್ದೀನಿ. ಕಾಯಿ ಇತ್ತು, ಇಲ್ಲಿ ನಮ್ಮ ಮನೇಲಿ ಒಂಚೂರು ಇದು ಮಾಡಿಕೊಡಿ ಅಂತ, ಯಾರು ಹೋಗಿ ಕುತ್ಕೊಂಡು ತುರಿತಾರೆ ಅಂತ ಹೇಳಿ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು ಕೊಟ್ಟಿದ್ರ, ಅದನ್ನು ನಮ್ಮ ಮನೇಲೆಲ್ಲ ಎತ್ತಿಟ್ಟು ಹೋಗಿದ್ದಾರೆ. ಈಗ ಅದೇ ಹಲಸಿನ ಬೀಜ ಇದೆ, ಹಲಸಿನ ಬೀಜ ಹಾಕಿ ಸ್ವಲ್ಪ ಮಜ್ಜಿಗೆ ಹುಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ತುಂಬ ದಿನದಿಂದ ತಿನ್ನಬೇಕು ಅನಿಸ್ತದೆ. ನಮ್ಮ ಶ್ರೇಯಿಗೂ ನನಗೆ ಸೇಮ್ ಪ್ರಾಬ್ಲಮ್.
ಥಂಡಿ ಆಗುತ್ತೆ ಬೆಳಗ್ಗೆ. ಮೊನ್ನೆ ಅಂತೂ ಜಾಸ್ತಿ ಆಯಿತು, ಥಂಡಿ ಮಾತ್ರೆ ಕೊಟ್ಟಮೇಲೆ ಕಮ್ಮಿ ಆಗಿತ್ತು. ನಾನು ಮಾತಾಡಿದ್ದು ಕೇಳುತ್ತಾ ಇಲ್ಲ ಗೊತ್ತಿಲ್ಲ. ಶೈವು ಮನೆ ಮೊಬೈಲ್ ಸೌಂಡಲ್ಲಿ ಮತ್ತೆ ಅವನಿಗೂ ಥಂಡಿ ಆಗಿದೆ. ತುಂಬ ಆದ ತಕ್ಷಣ ಒಂದು ಥಂಡಿ ಮಾತ್ರೆ ಕೊಡ್ತೀನಿ. ನಾನು ತಿನ್ನಬೇಕು ಅಂತ ಅಂದ್ಕೊಂಡೆ, ಆಮೇಲೆ ತಾನಾಗೆ ಸೀನು ಕಮ್ಮಿ ಆಯಿತು. ಕೆಲಸ ಅಂತೂ ಎಲ್ಲಿಂದ ಶುರು ಮಾಡಲಿ ಅಂತ ಯೋಚನೆ ಆಗ್ತಾ ಇದೆ. ನೋಡಬೇಕು, ಮನೆ ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಮೇಲ್ಗಡೆ ನಿನ್ನೆ ಎಷ್ಟು ಬಟ್ಟೆ ಮಡಚಿ ಮೇಲ್ಗಡೆ ಪೂರ್ತಿ ಕ್ಲೀನ್ ಮಾಡಿದ್ದೀವಿ. ಚಿನ್ನೆ ರೂಮೆಲ್ಲ ಬೆಡ್ಶೀಟ್ ತೆಗಿಬೇಕಿತ್ತು ರೂಮಿಂದ, ಇವತ್ತು ತೆಗಿಯಲ್ಲ. ನಾನು ಬಟ್ಟೆ ಎಲ್ಲ ಮಡಚಿದ ಹಾಗೆ ಹಾಲಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಜೋಡಿಸಿದ್ದೀನಿ. ಒಂದಷ್ಟು ಬಟ್ಟೆಗಳು ತೆಗಿಬೇಕು. ಒಂದು ರಾಶಿ ಬಟ್ಟೆಗಳನ್ನ ತೆಗೆದಿದ್ದೀವಿ ನಾನು ಮತ್ತು ನಮ್ಮ ಮನೆಯವರು, ಯಾರಿಗಾದರೂ ಕೊಡೋಣ ಅಂತ ಹೇಳಿ. ಇನ್ನೂ ಒಂದಷ್ಟು ತೆಗಿಯೋದಿದೆ, ಯಾವಾಗ ತೆಗಿತೀನೋ ಗೊತ್ತಿಲ್ಲ. ಶ್ರೇಯು ಟ್ಯೂಷನಿಗೆ ಹೋಗ್ಬೇಕಿತ್ತು ಮಗ. ಹೊರಗಡೆ ಬಾಗಿಲು ತೆಗ್ದಿದೀಯಾ? ಹೊರಗಡೆ ಬಾಗಿಲು ತೆಗ್ದಿದೆಯಾ? ಪಾತ್ರೆ ಅಂತೂ ಒಂದು ರಾಶಿದ ಹಿಂದ್ಗಡೆ ಇಟ್ಟು ಬಂದಿದ್ದೀನಿ. ಪಾತ್ರೆ ತೊಳ್ಕೊ ಬಂದು ಬೇರೆ ಕೆಲಸ ಮಾಡ್ತೀನಿ. ಸಾರು ಬಿಟ್ಟಿದ್ದಾಯ್ತಲ್ಲ, ಮತ್ತೆ ಇಟ್ಟು ಹೋದ್ರೆ ಇಲ್ಲೇ ಸಿಗೋಗ್ಬಿಡುತ್ತೆ. ಅದಕ್ಕೆ ಅಲ್ಲೇ ನಿಂತಿದ್ದೀನಿ. ಉಲ್ಟಾ ಹೆಲ್ಮೆಟ್ ಹಾಕೊಂಡು ಕಣ್ಣು ಕಾಣ್ತಾ ಇಲ್ವಾ ಅಂತ ಹೆಲ್ಮೆಟ್ ಹಾಕೊಂಡು. ಕೂಡ ಟ್ಯೂಷನಿಗೆ ಹೋದ. ಹಾಗೆ ನಾನು ಸಾರಿಗೆಲ್ಲ ರುಬ್ಕೊಂಡೆ. ಹಲಸಿನ ಬೀಜ ಚೆನ್ನಾಗೇ ಇರಲಿಲ್ಲ. ಹಲಸಿನ ಬೀಜ ಬಲ್ತಿದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಹಲಸಿನ ಬೀಜ ಅಷ್ಟೊಂದು ಬಲ್ತಿರಲಿಲ್ಲ. ಹಲಸಿನ ಬೀಜನ ನಾನು ಉಪ್ಪು ಹಾಕಿ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ಕೊಂಡಿದ್ದೆ. ಆ ನಂತರ ನಾನು ಅದಕ್ಕೆ ಕಾಯಿ, ಜೀರಿಗೆ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಅರ್ಶಿನದ ಪುಡಿ, ಹಸಿಮೆಣಸು, ಬೆಳ್ಳುಳ್ಳಿ, ಒಂಚೂರು ಈರುಳ್ಳಿ ಹಾಕಿ ಅದನ್ನು ರುಬ್ಕೊಂಡೆ. ಅದನ್ನು ನಾನು ಖಾರನ ಒಗ್ಗರಣೆಯಲ್ಲಿ ಒಂದು ಸಲ ಬೇಯಿಸ್ಕೊಂಡು, ಆ ನಂತರ ಅದು ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ಬೆಲ್ಲ ಹಾಕಿ, ಒಂಚೂರು ಉಪ್ಪು ಮತ್ತು ಬೇಕಿತ್ತು ಉಪ್ಪು ಹಾಕಿ, ಕೊನೆಗೆ ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ, ಮತ್ತು ಮೇಲಿಂದ ಒಂದು ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಜೀರಿಗೆ ಹಾಕಿ ಇನ್ನೊಂದು ಸಲ ಒಗ್ಗರಣೆನ ಕೊಟ್ಟೆ. ನನಗೆ ಸಾರು ಅಷ್ಟೊಂದು ಇಷ್ಟ ಆಗಲಿಲ್ಲ, ಮಜ್ಜಿಗೆ ಹುಳಿ, ಯಾಕಂದರೆ ಅದು ಹಲಸಿನ ಬೀಜ ಬಲ್ತಿರಬೇಕಿತ್ತು. ಹಾಗೆಯೇ ಹೋದ ವರ್ಷದ್ದು ಹಪ್ಪಳ ಕೂಡ ಒಂದು ಸ್ವಲ್ಪ ಇತ್ತು, ಮತ್ತು ಇದು ಅಂಬ್ಲಿ ಹಪ್ಪಳ ಕೂಡ ಒಂದು ಸ್ವಲ್ಪ ಇತ್ತು. ಅದು ಮತ್ತು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಶ್ರೇಯನೂ ಇದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಬಿಸಿ ನೀರಿಗೆ ಹಾಕಿ ಅದನ್ನು ಬಸ್ತು ಇಟ್ಟಿದ್ದೆ. ಈ ಕಡೆ ಈರುಳ್ಳಿ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಕರಿಬೇವು, ಒಂದು ಹಸಿಮೆಣಸು ಹಾಕಿ ಅದನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆಯಲ್ಲಿ. ಆನಂತರ ಹಪ್ಪಳನ ಇದಕ್ಕೆ ಹಾಕಿ ಮೇಲಿಂದ ಒಂಚೂರು ಕಾಯಿ ತುರಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ. ತುಂಬ ಚೆನ್ನಾಗಾಗಿತ್ತು. ಇದು ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಹಪ್ಪಳ. ಅದೊಂಥರ ಕಸದಿಂದ ರಸ ಅಂತಾರಲ್ಲ ಹಾಗೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.